ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯುಗಾದಿ ಹಬ್ಬದ ವಿಶೇಷತೆ ಮತ್ತು ಅದನ್ನು ಯಾಕೆ ಆಚರಣೆ ಮಾಡಲಾಗುತ್ತೆ ಅನ್ನೋದನ್ನು ಒಂದು ಮಾಹಿತಿಯನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇನ್ನೇನು ನಾವೆಲ್ಲ ಕಾತುರದಿಂದ ಕಾಯ್ತಾ ಇರತಕ್ಕಂಥ ಯುಗಾದಿ ಹಬ್ಬ ಬಂದೇ ಬಿಡ್ತು. ಸೊ ಅದು ನಾವು ಪ್ರತಿ ವರ್ಷವೂ ಕೂಡ ನಮ್ಮದೇ ಆದಂಥ ಪದ್ಧತಿಗಳಲ್ಲಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಲ್ವ. ಅದನ್ನು ಯಾಕೆ ಇಂದಿನಿಂದಲೂ ಆಚರಣೆ ಮಾಡಲಾಗುತ್ತಿದೆ, ಅದರ ವಿಶೇಷತೆ ಏನು ಅನ್ನೋದನ್ನು ಇವತ್ತು ನನಗೆ ತಿಳಿದಿರ್ತಕ್ಕಂಥ ಕೆಲವೊಂದು ಮಾಹಿತಿಗಳನ್ನು ನಾನು ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಸೊ ಹಾಗಿದ್ರೆ ಬನ್ನಿ, ಯುಗಾದಿ ಹಬ್ಬದ ವಿಶೇಷತೆ ಏನು, ಪೌರಾಣಿಕ ಒಂದು ರೀಸನ್ಸ್ ಏನು, ಹಾಗೆ ವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣಗಳೇನು ಅನ್ನೋದನ್ನು ನೋಡೋಣ. ಯುಗಾದಿಯು ಹಿಂದೂಗಳ ಪವಿತ್ರ ಹಬ್ಬ. ಇದನ್ನು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಆಚರಣೆ ಮಾಡಲಾಗುತ್ತೆ. ಇದನ್ನು ಹೊಸ ವರ್ಷ ಅಂತ ಹೇಳಿ ನಾವೆಲ್ಲರೂ ಕೂಡ ಕರಿತೇವೆ. ಯುಗಾದಿ ಹಬ್ಬವು ಚೈತ್ರ ಮಾಸ ಶುಕ್ಲ ಪಕ್ಷದ ಪಾಡ್ಯದಂದು ಬರುತ್ತದೆ. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಈ ಹಬ್ಬ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಆಚರಣೆ ಮಾಡಲಾಗುತ್ತೆ. ನಮ್ಮೆಲ್ಲ ಕಷ್ಟಗಳು ಕಳೆದು ಹೊಸ ಜೀವನ ಆರಂಭವಾಗಲಿ ಎಂದು ಹಾರೈಸುತ್ತಾ ಭಾರತೀಯರು ವಿಜ್ಞಾನದ ಜೊತೆಗೆ ನಡೆದುಕೊಂಡು ಹೋಗ್ತಾ ಇದ್ದಾರೆ ಅಲ್ವಾ. ಸೊ ಪ್ರಕೃತಿಯ ಜೊತೆಗೆ ವಿಜ್ಞಾನವನ್ನು ಅಳವಡಿಸಿಕೊಳ್ಳುತ್ತಾ ಸಾಗ್ತಾ ಇದ್ದಾರೆ. ಈ ಯುಗಾದಿಯ ಆಚರಣೆಗೆ ನಾವು ಪೌರಾಣಿಕವಾಗಿರ್ತಕ್ಕಂಥ ಒಂದು ಕಥೆಯನ್ನು ಕೇಳೋದಾದರೆ, ಸೋಮಕಾಸುರ ಎಂಬ ರಾಕ್ಷಸ ವೇದಗಳನ್ನು ಕದ್ದು ಸಾಗರದ ಆಳದಲ್ಲಿ ಬಚ್ಚಿಟ್ಟಿದ್ದನಂತೆ. ಮಹಾವಿಷ್ಣು ಸೋಮಕಾಸುರನನ್ನು ಕೊಂದು ವೇದಗಳನ್ನು ಮರಳಿ ತಂದನಂತೆ. ಅದನ್ನು ತಂದು ಬ್ರಹ್ಮದೇವನಿಗೆ ಕೊಟ್ಟ. ಅವತ್ತು ಚೈತ್ರ ಶುದ್ಧ ಪಾಡ್ಯಮಿಯಾಗಿತ್ತು. ಹಾಗೆಯೇ ಬ್ರಹ್ಮದೇವ ಅವತ್ತು ಸೃಷ್ಟಿಯನ್ನು ಆರಂಭ ಮಾಡಿದ ಎಂದು ಹೇಳಲಾಗುತ್ತೆ. ಹೀಗಾಗಿ ಯುಗಾದಿ ಸೃಷ್ಟಿಯ ಆರಂಭದ ದಿನ ಎಂಬುದು ಪೌರಾಣಿಕ ನಂಬಿಕೆ. ಹಾಗೆಯೇ ಈ ಚೈತ್ರ ಶುದ್ಧ ಪಾಡ್ಯಮಿಯ ದಿನ ಸೂರ್ಯ ತನ್ನ ಮೊದಲ ಕಿರಣವನ್ನು ಭೂಮಿಯ ಕಡೆಗೆ ಹರಿಸಿದ್ದ ಎಂದು ಹೇಳಲಾಗುತ್ತೆ. ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ, ಶ್ರೀರಾಮ ರಾವಣನನ್ನು ಸಂಹಾರ ಮಾಡಿ ಅಯೋಧ್ಯೆಗೆ ಮರಳಿದ ದಿನ ಈ ಯುಗಾದಿ ಆಗಿತ್ತು ಎಂತಲೂ ಕೂಡ ಹೇಳಲಾಗುತ್ತೆ. ಅಂದರೆ ದುಷ್ಟ ಸಂಹಾರವನ್ನು ಮಾಡಿ ಎಲ್ಲ ಜನರ ಸುಖ ಸಮೃದ್ಧಿಯ ಒಂದು ಕಾಲ ಇದಾಗಿತ್ತು, ಏಳಿಗೆಯ ಕಾಲ ಇದಾಗಿತ್ತು ಎಂದು ಕೂಡ ಹೇಳಲಾಗುತ್ತೆ. ಕೆಟ್ಟ ದಿನಗಳು ಕಳೆದು ಹೊಸ ಸಂವತ್ಸರಕ್ಕೆ ಕಾಲಿಟ್ಟ ಅಂಥ ದಿನವನ್ನು ಯುಗಾದಿ ಎಂದು ಕರೆಯಲಾಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಈ ಒಂದು ಕಾಲವನ್ನು ವಸಂತ ಋತುವಿನ ಆರಂಭದ ಕಾಲ ಅಂತ ಹೇಳಿ ಕರೀತಾರೆ. 2 ಮಾಸಗಳಿಗೆ ಒಂದು ಋತು, ಅಂದರೆ ಒಂದು ವರ್ಷಕ್ಕೆ 12 ಮಾಸಗಳು ಬರ್ತಾವಲ್ವ, ಹಾಗೆ ಅದರಲ್ಲಿ 2 ಮಾಸಗಳಿಗೆ ಒಂದು ಋತು ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನೊಂದು ರೀತಿಯಲ್ಲಿ ವೈಜ್ಞಾನಿಕವಾದಂತಹ ಕಾರಣವನ್ನು ನೋಡೋದಾದರೆ, ಸೂರ್ಯ ತನ್ನ ಪಥಚಲನೆಯಲ್ಲಿ ಬದಲಾವಣೆಯನ್ನು ಮಾಡೋದ್ರಿಂದ ಪ್ರಕೃತಿಯಲ್ಲಿ ಪರಿವರ್ತನೆ ಆಗುತ್ತದೆ ಅಂತ ಕೂಡ ಕರೀತಾರೆ. ಈ ಪ್ರಕೃತಿಯ ಪರಿವರ್ತನೆಯನ್ನು ಋತುಗಳು ಎಂದು ಕರೆಯಲಾಗುತ್ತೆ. ಈ ವಸಂತ ಋತುವಿನ ಕಾಲದಲ್ಲಿ ಸೂರ್ಯ ಮತ್ತು ಚಂದ್ರ ಇಬ್ಬರು ಕೂಡ ಪೂರ್ಣ ಪ್ರಮಾಣದಲ್ಲಿ ಭೂಮಿಗೆ ತಮ್ಮ ಪ್ರಕಾಶವನ್ನು ಕೊಡ್ತವೆ ಅಂತಲೂ ಕೂಡ ಹೇಳ್ತಾರೆ. ಈ ಕಾಲದಲ್ಲಿ ಈ ಒಂದು ಋತುವಿನಲ್ಲಿ ಅನೇಕ ಬದಲಾವಣೆಗಳು ಪ್ರಕೃತಿಯಲ್ಲಿ ಆಗ್ತಾ ಇರ್ತವೆ. ಆಕಾಶದಲ್ಲಿ ಶುಭ್ರವಾಗಿರುತ್ತೆ, ಅಂದರೆ ಸ್ವಚ್ಛತೆಯಿಂದ ಕೂಡಿರ್ತಕ್ಕಂಥ ವಾತಾವರಣ ಕೊಡುತ್ತೆ. ಎಲ್ಲ ಸುತ್ತಲಿನ ವಾತಾವರಣ ಲವಲವಿಕೆಯಿಂದ ಇರುತ್ತೆ. ಹೊಸ ಚೈತನ್ಯಗಳು ಕೂಡ ಕಾಣಿಸ್ತಾ ಇರ್ತವೆ. ಕೋಗಿಲೆ, ವಸಂತ ಋತುವಿನಲ್ಲಿ ಕೋಗಿಲೆಯ ಒಂದು ಇಂಪಾದ ಧ್ವನಿ ಕೂಡ ನಮಗೆಲ್ರಿಗೂ ಕೂಡ ಕೇಳಿಸ್ತಾ ಇರುತ್ತೆ. ಈ ಒಂದು ಶುಭ್ರವಾದ ದಿನದಂದು ನಾವು ಯುಗಾದಿ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಇದು ನಮ್ಮ ಹಿಂದೂಗಳಿಗೆ ಮತ್ತೊಮ್ಮೆ ಹೇಳೋದಾದರೆ ಹೊಸ ವರ್ಷದ ಆರಂಭದ ಮೊದಲ ದಿನ ಅಂತ ಹೇಳಿ ಕರಿತೀವಿ ನಾವು. ಪ್ರತಿಯೊಂದು ವಿಷಯದಲ್ಲಿರ್ಬೋದು, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರ್ಬೋದು, ಆವತ್ತಿನ ದಿನ ಯುಗಾದಿಯಿಂದಲೇ ಆ ವರ್ಷದ ಮೊದಲ ದಿನ ಪ್ರಾರಂಭ ಆಗುತ್ತಲ್ವ. ಹಾಗಾಗಿ ಎಲ್ಲ ಧಾರ್ಮಿಕ ಗ್ರಂಥಗಳನ್ನು ನಾವು ಆವತ್ತು ವಿಶೇಷವಾಗಿ ಮೊದಲ ದಿನ ಅಂತ ಹೇಳಿ ನಂಬಿ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಅದೇ ರೀತಿಯಾಗಿ ಪಂಚಾಂಗದ ಪಠಣೆಯನ್ನು ಕೂಡ ಆ ದಿನ ಮಾಡಲಾಗುತ್ತೆ. ಪಂಚಾಂಗದ ಪಠಣೆಯನ್ನು ಯಾಕೆ ಕೆಲವರು ಆ ದಿನ ಮಾಡಲಾಗುತ್ತೆ ಅಥವಾ ಮಾಡಿಸ್ತಾರೆ ಅಂತಂದರೆ, ಇಷ್ಟು ದಿನಗಳ ಕಳೆದಂತಹ ಕಷ್ಟ ದಿನಗಳು ಅಥವಾ ಕೆಟ್ಟ ದಿನಗಳು ಕಳೆದು ಹೋಗಲಿ, ಮುಂಬರುವ ದಿನಗಳು ಸುಖಕರವಾಗಿರಲಿ ಅನ್ನೋ ಒಂದು ನಂಬಿಕೆಯಿಂದ, ಒಂದು ಧಾರ್ಮಿಕತೆಯಿಂದ ಆ ಒಂದು ಪಠಣೆಯನ್ನು ಮಾಡಲಾಗುತ್ತೆ. ಈ ಒಂದು ಯುಗಾದಿಯನ್ನು ನಾವು ಕನ್ನಡಿಗರು ಮಾತ್ರವಲ್ಲದೆ ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ, ಪಂಜಾಬ್, ಪಶ್ಚಿಮ ಬಂಗಾಳ, ಹರಿಯಾಣಗಳಲ್ಲೂ ಕೂಡ ಆಚರಣೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಶ್ರೀಲಂಕಾ ಮತ್ತು ನೇಪಾಳಗಳಲ್ಲೂ ಕೂಡ ಈ ಯುಗಾದಿಯನ್ನು ಅವರದೇ ಆದಂತಹ ಪದ್ಧತಿಗಳಲ್ಲಿ ಆಚರಣೆ ಮಾಡ್ತಾರೆ. ಯುಗಾದಿಯನ್ನು 2 ವಿಧವಾಗಿ ಆಚರಣೆ ಮಾಡ್ತಾರೆ. ಯಾವ ರೀತಿಯಲ್ಲಿ ಅಂದರೆ, ಇನ್ನು ಕೆಲವರು ಸೌರಮಾನ ಯುಗಾದಿ ಅಂತ ಹೇಳಿ ಕೂಡ ಕರೀತಾರೆ. ಇನ್ನು ಕೆಲವರು, ಅಂದರೆ ನಾವೆಲ್ಲ ಆಚರಣೆ ಮಾಡುವಂತಹ ಯುಗಾದಿ ಚಂದ್ರಮಾನ ಯುಗಾದಿ. ನಾವು ಚಂದ್ರಮಾನ ಯುಗಾದಿ ಅಂತೇಳಿ ಆಚರಣೆ ಮಾಡಿದರೆ, ಉಳಿದಂಥವರು ಅವರದೇ ಆದಂತಹ ಪದ್ಧತಿಗಳಿಗೆ, ನಿಯಮಗಳಿಗೆ ಅನುಸಾರವಾಗಿ ಸೌರಮಾನ ಯುಗಾದಿ ಅಂತಲೂ ಕೂಡ ಅದನ್ನು ಆಚರಣೆ ಮಾಡ್ತಾರೆ. ಈ ಯುಗಾದಿಯ ಆಚರಣೆಗೆ
ಪೌರಾಣಿಕವಾಗಿರ್ಬೋದು, ವೈಜ್ಞಾನಿಕವಾಗಿರ್ಬೋದು, ಅದರದ್ದೇ ಆದಂತಹ ಕಾರಣಗಳು ಅನೇಕಗಳಿದ್ದಾವೆ. ತಿಳಿತಾ ಹೋದರೆ ಅದನ್ನು ಒಂದು ದಿನದಲ್ಲಿ ತಿಳಿಯೋದಕ್ಕೆ ಅಸಾಧ್ಯ ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿಯಾಗಿ ಐತಿಹಾಸಿಕ ಕಾರಣಗಳು ಕೂಡ ನಾವು ನಮ್ಮ ಒಂದು ಇತಿಹಾಸದಲ್ಲಿ ನೋಡಬಹುದು. ನಾವೆಲ್ಲ ಚಿಕ್ಕವರಿದ್ದಾಗ ಯುಗಾದಿ ಅಂದರೆ ತುಂಬ ವಿಶೇಷ, ಸಂಭ್ರಮ ಸಡಗರ. ಯಾಕೆ ಆ ರೀತಿಯ ಸಂಭ್ರಮ ಸಡಗರ ಈ ದಿನಗಳಲ್ಲಿ ಕಣ್ಮರೆ ಆಗ್ತಿದೆ ಅಂದರೆ ಆಧುನಿಕತೆಯ ಒಂದು ಪ್ರಭಾವ. ನಮಗೆಲ್ಲ ನೆನಪಿರುವಂಥದ್ದು 90ರ ದಶಕದಲ್ಲಿ ನಡೆಯುವಂತಹ ಹಬ್ಬ ಹರಿದಿನಗಳು, ಆಚರಣೆಗಳು. ಅಲ್ಲಿ ಆ ಸಮಯದಲ್ಲಿ ಕಳೆದಂತಹ ಒಂದು ಸಂಭ್ರಮಾಚರಣೆಯ ವಿಶೇಷತೆಯೇ ಬೇರೆ ಅಂತ ಹೇಳ್ಬೋದು. ಯುಗಾದಿ ಬಂತು ಅಂದರೆ ಎಲ್ಲ ಚಿಕ್ಕ ಮಕ್ಕಳಿಗೂ ಒಂದು ಆಸೆ ಏನು, ಹೊಸ ಬಟ್ಟೆ ತರ್ತಾರೆ. ನಮ್ಮ ಪಾಡ್ಯ ದಿನ ನಾವು ಎಣ್ಣೆ ಸ್ನಾನವನ್ನು ಮಾಡಿಬಿಟ್ಟು ಹೊಸ ಬಟ್ಟೆನ ಧರಿಸ್ತೀವಿ, ಮಾರನೆಯ ದಿನ ಚಂದ್ರ ದರ್ಶನ ಮಾಡ್ತೀವಿ ಅನ್ನೋದು ನಮ್ಮೆಲ್ಲರ ಒಂದು ಕಲ್ಪನೆಯಲ್ಲಿದ್ದಂತಹ ಯುಗಾದಿ ಹಬ್ಬದ ಒಂದು ಕಾನ್ಸೆಪ್ಟ್. ಆದರೆ ಈ ದಿನಗಳಲ್ಲಿ ಆ ಒಂದು ಕಾನ್ಸೆಪ್ಟ್ ನಿಜವಾಗ್ಲೂ ಕಣ್ಮರೆ ಆಗ್ತಾ ಇದೆ. ಇವಾಗೆಲ್ಲ ಹಬ್ಬ ಹರಿದಿನಗಳನ್ನೇ ಕಾಯಬೇಕಾಗಿಲ್ಲ. ಹೊಸ ಬಟ್ಟೆಗಳು ಬೇಕು ಅಂದರೆ ಯಾವಾಗೆಲ್ಲ ಅವರಿಗೆ ಅವೈಲೇಬಲ್ ಇರುತ್ತೋ, ಯಾವಾಗೆಲ್ಲ ಸಾಧ್ಯ ಆಗುತ್ತೋ ಅವಾಗೆಲ್ಲ ಶಾಪ್ಗಳಿಗೆ ಹೋಗ್ತಾರೆ, ಹೊಸ ಬಟ್ಟೆಗಳನ್ನು ತರ್ತಾರೆ, ಧರಿಸ್ತಾರೆ, ಸಂಭ್ರಮಿಸ್ತಾರೆ. ಆದರೆ ನಾವೆಲ್ಲ ಚಿಕ್ಕವರಿದ್ದಾಗ ಯುಗಾದಿ ಹಬ್ಬ ಬಂತು ಅಂದ್ರೆ ಹೊಸ ಬಟ್ಟೆ ಅಂದರೆ ಅವತ್ತು ಪಾಡ್ಯ ದಿನವೇ ನಾವು ಹೊಸ ಬಟ್ಟೆ ಹಾಕ್ಕೋಬೇಕು ಅನ್ನೋದು ಒಂದು ನಿಯಮ ಪದ್ಧತಿ ಕೂಡ ಇತ್ತು ಅಂತಲೇ ಹೇಳ್ಬೋದು. ಎಣ್ಣೆ ಸ್ನಾನ ಮಾಡಿದ ನಂತರ ಅಂದರೆ ಸೂರ್ಯೋದಯಕ್ಕೂ ಮೊದಲು ನಾವು ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಧರಿಸಿಬಿಟ್ಟು ಅಮ್ಮ ಬೇವು ಬೆಲ್ಲ ಮಾಡಿರ್ತಿದ್ರು, ಅದನ್ನು ನಾವು ಸೇವನೆ ಮಾಡ್ತಾಯಿದ್ವಿ. ಆ ನಂತರ ಏನು ಮಾಡ್ತಿದ್ವಿ, ಎಲ್ರಿಗೂ ಕೂಡ ಬೇವು ಬೆಲ್ಲನ ಹಂಚಿಬಿಟ್ಟು ವಿಶ್ ಮಾಡ್ತಾಯಿದ್ವಿ ಯುಗಾದಿಗೆ. ಈಗಿನ ದಿನಗಳಲ್ಲಿ ಆ ಎಲ್ಲ ಕೆಲವೊಂದು ಪದ್ಧತಿಗಳು ಕೂಡ ಕಣ್ಮರೆ ಆಗ್ತಾ ಇದ್ದಾವೆ. ಎಲ್ಲ ಆಧುನಿಕತೆಯ ಪ್ರಭಾವ ಅಂತಲೇ ಹೇಳ್ಬೋದು. ನೋಡಿ, ಯುಗಾದಿ ಬರೋ ಒಂದು ಸಮಯಕ್ಕೆ ಏನಾಗುತ್ತೆ, ಎಲ್ಲ ಮಕ್ಕಳ ಪರೀಕ್ಷಾ ಅವಧಿಗಳು ಕೂಡ ಮುಗಿದಿರುತ್ತೆ. ಕರೆಕ್ಟಾಗಿ ಪರೀಕ್ಷೆಗಳು ಕೂಡ ಮುಗಿದಿರುತ್ತೆ, ಯುಗಾದಿ ಹಬ್ಬನೂ ಬರುತ್ತೆ. ಯಾವುದೇ ಒಂದು ಆತಂಕ ಗೊಂದಲಗಳಿಲ್ಲದೆ ಹೊಸ ವರ್ಷವನ್ನು ಸಂಭ್ರಮದಿಂದ ಆಚರಣೆ ಮಾಡುವಂತಹ ಒಂದು ಸಮಯ ಅಂತಲೂ ಕೂಡ ಹೇಳ್ಬೋದು ಇದನ್ನು. ಬೇವು ಬೆಲ್ಲನೆ ಯಾಕೆ ಈ ಒಂದು ಸಂದರ್ಭದಲ್ಲಿ ಸೇವನೆ ಮಾಡಬೇಕು ಅಂದರೆ, ನೋಡಿ, ಪೌರಾಣಿಕವಾಗಿ ಧಾರ್ಮಿಕವಾಗಿ ಸಿಂಪಲ್ಲಾಗಿ ಹೇಳೋದಾದರೆ ಜೀವನದಲ್ಲಿ ಸಿಹಿ ಮತ್ತು ಕಹಿ ಅಂದರೆ ಕಹಿ ಘಟನೆಗಳು ಬರ್ತವೆ, ಸಿಹಿ ಘಟನೆಗಳು ಕೂಡ ಬರ್ತವೆ. ಎರಡನ್ನೂ ಕೂಡ ಸಮವಾಗಿ ತಗೊಂಡು ಜೀವನವನ್ನು ಸುಗಮವಾಗಿಸ್ಕೊಳ್ಳೋಣ ಅನ್ನೋದು ಈ ಒಂದರ ಸಂಕೇತ ಅಂತ ಹಿರಿಯರು ಹೇಳ್ತಾರೆ. ನೋಡಿ, ಯಾರೇ ಆಗಿರ್ಬೋದು, ಯಾವುದೋ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅವರ ಜೀವನದಲ್ಲಿ ಕೇವಲ ಸಿಹಿ ಘಟನೆಗಳೇ ಮಾತ್ರ ಇರೋದಿಲ್ಲ, ಅಥವಾ ಬರೀ ಕಹಿ ಘಟನೆಗಳು ಕೂಡ ಇರೋದಿಲ್ಲ. ಎರಡೂ ಕೂಡ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಸೊ ಎರಡನ್ನೂ ಕೂಡ ಸಮವಾಗಿ ಸ್ವೀಕರಿಸುತ್ತಾ ಮುನ್ನಡೆದಾಗ ಜೀವನ ಒಂದು ಅರ್ಥಗರ್ಭಿತವಾಗಿ ಇರುತ್ತೆ ಅಂತ ಹಿರಿಯರ ಒಂದು ವಾಡಿಕೆ ಆಗಿರುತ್ತೆ ಇದ್ರ ಪ್ರಕಾರ. ಸೊ ನೋಡಿದ್ರಲ್ಲ, ಯುಗಾದಿಯ ವಿಶೇಷತೆಯನ್ನು ಯಾಕೆ ಆಚರಣೆ ಮಾಡಲಾಗುತ್ತೆ ಅನ್ನೋದನ್ನು ನಾನು ನನಗೆ ತಿಳಿದಂತಹ ಕೆಲವೊಂದು ಮಾಹಿತಿಗಳನ್ನು ಇಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.